ನಮಸ್ಕಾರ. ಈ ಜಿರಳೆ ಇದ್ದರೆ ಯಾರಿಗೆ ತಾನೇ ನಿದ್ದೆ ಬರುತ್ತೆ ಅಲ್ವಾ? ನನಗಂತೂ ಜಿರಳೆ ಇದ್ದರೆ ನಿದ್ದೆನೇ ಬರೋದಿಲ್ಲ. ಈ ಅರ್ಜೆಂಟ್ ಕೆಲಸ ಇದ್ದಾಗ ಮನೆಯಿಂದ ಹೊರಗಡೆ ಹೋದಾಗ ಮನೆಯಲ್ಲಿ ಯಾವ ಪದಾರ್ಥ ಕ್ಲೋಸ್ ಮಾಡಿದ್ಯೋ ಇಲ್ಲವೋ ಅಂತ ಚಿಂತೆ ಇದ್ದೇ ಇರುತ್ತೆ. ಅದಕ್ಕೆ ನಾನಿವತ್ತು ಜಿರಳೆ ಓಡಿಸೋದಕ್ಕೆ ಅಂತ ಒಂದು ಎಫೆಕ್ಟಿವ್ ಆದಂತಹ ಉಪಾಯನ ಹೇಳ್ಕೊಡ್ತಾ ಇದ್ದೀನಿ. ಮನೆಯಲ್ಲಿ ಇದ್ದ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಇದನ್ನು ತುಂಬ ಈಸಿಯಾಗಿ ಮಾಡ್ಬೋದು. ಇದು ತುಂಬಾ ಯೂಸ್ಫುಲ್ ಆಗಿದೆ ಕೂಡ. ಸೊ ಮನೆಯಲ್ಲಿ ಜಿರಳೆ ಇದ್ದರೆ ಅಡುಗೆ ಅಥವಾ ಎಲ್ಲ ಕಡೆ ಗಲೀಜು ಮಾಡುತ್ತೆ. ಇದರಿಂದ ನಮಗೆ ತುಂಬಾ ಹಾನಿಕರ ಕೂಡ. ಇದರಿಂದ ಬೇರೆ ಬೇರೆ ಕಾಯಿಲೆ ಕೂಡ ಹರಡುವ ಸಾಧ್ಯತೆ ತುಂಬಾ ಇದೆ. ನಿಮ್ಮ ಮನೆಯಲ್ಲಿ ಜಿರಳೆ ಇದ್ದರೆ, ಜಿರಳೆಯಿಂದ ತೊಂದರೆ ಆಗ್ತಾ ಇದ್ದರೆ ಖಂಡಿತ ಈ ಉಪಾಯನ ಮಾಡಿ ನೋಡಿ. ಜಿರಳೆ ಮತ್ತೆ ಬರೋದೇ ಇಲ್ಲ. ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ ಒಂದು ಈರುಳ್ಳಿನ ತಗೋತಾ ಇದ್ದೀನಿ. ನೀವು ಎಷ್ಟು ಬೇಕೋ ನೋಡಿಕೊಂಡು ಈರುಳ್ಳಿನ ಹಾಕೋಬೋದು, ಜಾಸ್ತಿ ಹಾಕಿದರೆ ಪರವಾಗಿಲ್ಲ. ಸೊ ಇದನ್ನು ನಾನು ಆಲ್ರೆಡಿ ಮನೇಲಿ ಯೂಸ್ ಮಾಡಿದ್ದೆ, ನನಗೆ 100% ರಿಸಲ್ಟ್ ಸಿಕ್ಕಿದೆ. ಅದಕ್ಕೋಸ್ಕರ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಈರುಳ್ಳಿನ ಕಟ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ನಾನಿಲ್ಲಿ ಸ್ಲೈಸರ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಒಂದು ವೇಳೆ ನಿಮ್ಮ ಹತ್ರ ಸ್ಲೈಸರ್ ಇಲ್ಲ ಅಂತಂದರೆ ನೀವು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ನೀವು ಗ್ರೈಂಡ್ ಮಾಡ್ಕೋಬೋದು, ಪೇಸ್ಟ್ ರೀತಿ ಮಾಡ್ಕೋಬೋದು. ನೀವು ಪರವಾಗಿಲ್ಲ, ಹೇಗೆ ಬೇಕಾದರೂ ಮಾಡ್ಕೋಬೋದು. ಒಟ್ಟಿನಲ್ಲಿ ಈರುಳ್ಳಿ ಪೇಸ್ಟ್ ಆಗಿರಬೇಕು ಅಷ್ಟೇ. ಹಾಗೆಯೇ ಈ ಜಿರಳೆಯಿಂದ ತುಂಬಾ ಪ್ರಾಬ್ಲಮ್ಸ್ಗಳಿದ್ದಾವೆ. ನಾವು ಮಲಗಿದ್ದಾಗ ತಲೆ ಹತ್ರ ಬರೋದು, ಕಿವಿ ಹತ್ರ ಬಂದು ತೊಂದರೆ ಕೊಡೋದು, ಹಾಗೆಯೇ ನಾವು ಮಡಚಿಟ್ಟಿದ್ದಂತಹ ಬಟ್ಟೆ ಒಳಗೆಲ್ಲ ಸೇರ್ಕೊಳ್ಳೋದು, ಮತ್ತು ನಾವು ತಿನ್ನುವಂಥ ವಸ್ತು ಮೇಲೆಲ್ಲ ಓಡಾಡೋದು. ಇದರಿಂದ ತುಂಬಾ ಕಾಯಿಲೆ ಬರುವಂಥ ಸಾಧ್ಯತೆ ತುಂಬಾ ಇದೆ. ಓಕೆ, ಇವಾಗ ನಾನು ಇದನ್ನು ಒಂದು ಬೌಲಿಗೆ ಹಾಕೋತಾ ಇದ್ದೀನಿ. ಸೊ ಪೂರ್ತಿಯಾಗಿ ಅದನ್ನು ಹಾಕೋಬೇಕು. ನೀವು ಗ್ರೈಂಡ್ ಮಾಡಿದರೆ ಅದನ್ನು ಕೂಡ ಹಾಕೋಬೋದು. ಒಟ್ಟಿನಲ್ಲಿ ಇದು ಪೇಸ್ಟ್ ಆಗಿರಬೇಕು ಅಷ್ಟೇ. ಓಕೆ, ಇವಾಗ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾನ ಹಾಕೋತಾ ಇದ್ದೀನಿ. ಬೇಕಿಂಗ್ ಸೋಡಾ ನೀವು ಹಾಕಲೇಬೇಕು. ಹಾಗೆಯೇ ನಾನಿಲ್ಲಿ 1 ಲೆಮನ್ನ ಕಟ್ ಮಾಡ್ಕೊಂಡು ಇಟ್ಟಿದ್ದೆ, ನಾನು ಅದನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ. ಸೊ ಲೆಮನ್ ಇಲ್ಲ ಅಂತಂದರೆ ನೀವು ವಿನೆಗರ್ನ ಕೂಡ ಬಳಸ್ಬೋದು, ತೊಂದರೆ ಏನಿಲ್ಲ. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಮನೆಯಲ್ಲಿ ಇದ್ದೇ ಇರುತ್ತೆ, ನೀವು ಯೂಸ್ ಮಾಡ್ಕೋಬೋದು. ನೋಡಿ, ತುಂಬಾ ಈಸಿಯಾಗಿ ಮಾಡ್ಬೋದು ನಾವು. ಇವಾಗ ಮಾರ್ಕೆಟ್ಗಳಲ್ಲೆಲ್ಲ ತುಂಬಾ ಪ್ರಾಡಕ್ಟ್ಗಳು ಸಿಗುತ್ತೆ, ಅದು ತುಂಬಾ ಕೆಮಿಕಲ್ ಕೂಡ ಆಗಿರುತ್ತೆ. ಸೊ ತುಂಬಾ ಪ್ರಾಬ್ಲಮ್ ಕೂಡ ಬರೋ ಚಾನ್ಸಸ್ ಕೂಡ ಇದೆ. ಅದರಿಂದ ನಾವು ಮನೇಲೇ ಈ ಥರ ರೆಮಿಡಿನ ನಾವು ಯೂಸ್ ಮಾಡ್ಬೋದು. ಸೊ ಯಾವುದೇ ತರಹ ಪ್ರಾಬ್ಲಮ್ಸ್ ಕೂಡ ಬರೋದಿಲ್ಲ ಅಂತ ಹೇಳ್ತೀನಿ. ಇವಾಗ ನಾನಿಲ್ಲಿ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನಾವಿಲ್ಲಿ. ಇವಾಗ ನಾನಿಲ್ಲಿ ಮತ್ತೆ ನೀರನ್ನ ಸೇರಿಸ್ಕೊತಾ ಇದ್ದೀನಿ, ಮತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವಿಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದು ಜರಡಿ ಮತ್ತು ಬೌಲ್ನ ತಗೊಂಡಿದ್ದೀನಿ. ನಿಮ್ಮ ಮನೇಲಿ ಕಾಫಿ ಸೋಸುವಂಥ ಜರಡಿ ಇದ್ದರೆ ಅದನ್ನ ಕೂಡ ನೀವು ಯೂಸ್ ಮಾಡ್ಕೋಬೋದು. ಸೊ ನೀರನ್ನ ನಾವು ಸಪ್ರೇಟ್ ಮಾಡ್ಕೋಬೇಕು. ನೋಡಿ, ಇದರಿಂದ ಪೂರ್ತಿಯಾಗಿ ನೀರನ್ನ ಸಪ್ರೇಟ್ ಮಾಡ್ಕೋಬೇಕು ನಾವಿಲ್ಲಿ. ಮತ್ತು ನಾವು ಕ್ವಾಂಟಿಟಿ ನೋಡಿಕೊಂಡು ನೀರನ್ನ ಹಾಕೋಬೇಕಾಗುತ್ತೆ. ಓಕೆ, ಇವಾಗ ನಾನೊಂದು ಗ್ಲಾಸ್ಗೆ ಹಾಕ್ಕೊಂಡಿದ್ದೀನಿ. ಅದನ್ನು ನಾನಿಲ್ಲಿ ಮನೇಲೇ ಇದ್ದಂತಹ ಸ್ಪ್ರೇ ಬಾಟಲಿಗೆ ಹಾಕೋತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಸ್ಪ್ರೇ ಬಾಟಲ್ ಇಲ್ಲ ಅಂತಂದರೆ ಮಾರ್ಕೆಟಲ್ಲಿ ಅಥವಾ ಆನ್ಲೈನಲ್ಲಿ ಸಿಗುತ್ತೆ ನಿಮಗೆ ಈಸಿಯಾಗಿ. ಸೊ ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಬೋದು. ಎಲ್ಲಿ ಜಿರಳೆ ತುಂಬ ಬರುತ್ತೋ ಅಲ್ಲಿ ಸ್ಪ್ರೇ ಮಾಡ್ತಾ ಬನ್ನಿ. ಸೊ ಪೂರ್ತಿಯಾಗಿ ಜಿರಳೆ ನಿಮಗೆ ಕಡಿಮೆ ಆಗುತ್ತೆ. ಸೊ ನಿಮಗೆ ಜಿರಳೆ ಕಂಟ್ರೋಲ್ ಆದರೆ ನನಗೆ ಕಮೆಂಟ್ ಮಾಡಿ.